ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 111. ಇಂದಿನ ಸಂಚಿಕೆಯಲ್ಲಿ ಇಂದು ತನ್ನ ಫ್ರೆಂಡ್ ಜಸ್ಸಿಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ನಿನಗೆ ಇವೆಲ್ಲ ಬಿಟ್ಟು ಮದುವೆಯಾಗಿ ಚೆನ್ನಾಗಿರು, ಇಂಥ ರೋಡ್ ರೋಮಿಯೋಗಳ ಮಾತು ಕೇಳಬೇಡ, ಇಂಥವರು ರೋಡ್ಗೆ ಒಬ್ಬರು ಸಿಗ್ತಾರೆ ಎಂದರೆ ಜಸ್ಸಿ ನೋ ಸಂಸ್ಕೃತಿ. ಆ ಹುಡುಗ ಅನ್ನಿಸ್ಲಿಲ್ಲ, ಅವನಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಕೇಳಿ ನನಗೆ ಆಶ್ಚರ್ಯ ಆಯಿತು. ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರುವ ಹುಡುಗನಿಗೆ ಡೈವರ್ಸ್ ಕೊಟ್ಟಿರೋ ಹುಡುಗಿರು ಇನ್ನೆಷ್ಟು ಫೂಲ್ಗಳು ಎಂದಳು. ಅವಳ ಮಾತು ಕೇಳಿದ ಸಂಸ್ಕೃತಿ ದವಡೆ ಬಿಗಿದು, ಈಗ ಮಲಗು, ನನಗೆ ತುಂಬ ನಿದ್ದೆ ಬರ್ತಿದೆ ಎಂದರೆ ಜಸ್ಸಿ ಪ್ಲೀಸ್ ನಾನು ನೀನು ರೂಮ್ನಲ್ಲೇ ಮಲಗ್ತೀನಿ ಎಂದಳು ರಿಕ್ವೆಸ್ಟ್ ಮಾಡೋದಾರ. ಮುಂದೆ ಜಸ್ಸಿ ಸಂಸ್ಕೃತಿಯನ್ನು ಅಷ್ಟೊಂದು ಕೇಳ್ಕೊಂಡಿದ್ದು ನೋಡಿ ಸಂಸ್ಕೃತಿ ತನ್ನ ಕೋಪನ ತಡೆದು ಸರಿ ಎಂದರೆ ಜಸ್ಸಿ ಥ್ಯಾಂಕ್ಸ್ ಕಣೆ ಎಂದು ಅವಳನ್ನು ಒಮ್ಮೆ ತಬ್ಬಿ ಸಂಸ್ಕೃತಿ ರೂಮ್ಗೆ ಬಂದು ಮಲಗ್ತಾಳೆ. ಅಗಸ್ತ್ಯ ಹೋಗುವಾಗ ಈ ಅಗಸ್ತ್ಯನಿಗೆ ಎಷ್ಟು ಹಾಡಿಸ್ತೀಯ, ಅವನು ಫೀಲ್ಡ್ಗೆ ಹೇಳಿದ್ರೆ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ. ಈ ಅಗಸ್ತ್ಯ ಒಂಥರ ಬೆಂಕಿ, ಅದನ್ನು ಕಟ್ಟಾಕೋಕ್ಕೂ ಆಗಲ್ಲ, ಹಾಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಲುಕ್ ಲೈಕ್ ಎ ಪೆಟ್ರೋಲ್ ಟೈಪ್. ಅದಕ್ಕೆ ಬೆಂಕಿ ಬಿದ್ದರೂ ಅದೇ ಪೆಟ್ರೋಲ್ಗೆ ಬಿದ್ದರೂ ಹುರಿಯೋದು ಮಾತ್ರ ಜೋರಾಗೆ. ಅದನ್ನು ತಿಳ್ಕೊಬೇಕಿತ್ತು ಇಂದು ನೀನು ಎಂದವನು ತನ್ನ ಹಣೆನ ತೀಡಿದವನು. ಹೇಗೆ ತಿಳ್ಕೊತೀಯ, ಎದ್ದ ಸ್ವಲ್ಪ ದಿನ ಬರೀ ಮಾಮ್ ಜೊತೆನೇ ಇದ್ದಿದ್ದು, ಇನ್ಮೇಲೆ ಅದಿದ್ದೆಲ್ಲ ಬರೀ ಮೌನ. ಹಾಗಾಗಿ ನಿನಗೆ ಅಸಲಿ ಅಗಸ್ತಿನ ಪರಿಚಯನೇ ಇಲ್ಲ ಕಣೆ. ಸೊ ಅಂಥ ಆಪರ್ಚುನಿಟಿ ನೀನೇ ಕೊಟ್ಟರೆ ಬಿಡೋ ಮಗ ಅಲ್ವೇ ಅಲ್ಲ. ನೀನೇ ಬಂದು ಕೇಳಬೇಕು, ನನ್ನ ಮದುವೆ ಆಗಿದ್ರು ಅವಳು ಬೇಕಾ ನಿನಗೆ ಅಂತ. ಹಾಗೆ ಮಾಡ್ತೀನಿ ನೋಡು ಎಂದವನು ತನ್ನ ಕುಡಿ ಮೀಸೆ ತೀಡಿ ಮನೆಗೆ ಹೋದವನು ಹೋಗಿದ್ದೆ ಸಂಸ್ಕೃತಿ ಇರುವ ರೂಮ್ ಕಾಣುವ ಜಾಗಕ್ಕೆ. ಅವಳು ಮತ್ತು ಜಸ್ಸಿ ಮಲಗಿದ್ರೆ ಇವಳು ಎದ್ದು ಕೂತಿರೋದು ನೋಡಿ ಸಣ್ಣ ನಗು ಚೆಲ್ಲಿ ತಾನು ಮಲಗ್ದ. ತುಂಬ ದಿನದ ಮೇಲೆ ಅವಳ ಕಣ್ಣಲ್ಲಿ ಕೋಪ, ಹೊಟ್ಟೆ ಕಿಚ್ಚು ಕಂಡಿದ್ದ ಹುಡುಗ. ಅದು ಕೂಡ ಜಸ್ಸಿನ ಲವ್ ಮಾಡ್ತೀನಿ, ಮದುವೆ ಆಗ್ತೀನಿ ಅಂದಿದ್ದಕ್ಕೆ. ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರಿಂದ ಜಾಸ್ತಿ ಟೈಮ್ ಇಲ್ಲ ಕಣೆ. ಹೀಗೋಸ್ಟಿಕ್ ಗರ್ಲ್, ಮರ್ಯಾದೆಯಿಂದ ಈ ಅಗಸ್ತಿನಿಗೆ ಪ್ರೀತಿಯಿಂದ ಸರೆಂಡರ್ ಆದರೆ ನೆಮ್ಮದಿಯಾಗಿರ್ತೀಯ, ಇಲ್ಲ ಹೀಗೆ ನಿದ್ದೆ ಇಲ್ಲದೆ ಒದ್ದಾಡ್ತೀಯ ಎಂದವನು ಮತ್ತೊಮ್ಮೆ ಅವಳನ್ನು ನೋಡಿ, ಈ ಥರ ಈ 2 ವರ್ಷ ಎಷ್ಟೋ ನಿದ್ದೆನ ಕಿತ್ಕೊಂಡಿದ್ಯಾ ನಂದು, ನನ್ನ ಬಿಟ್ಟೋಗಿ. ಯಾವಳಿಗೂ ಸೊಪ್ಪು ಹಾಕೋ ಮಗನೇ ಅಲ್ಲ ಕಣೆ. ಆ ಶುಭ ಹೋದಾಗಲೂ ನಾನು ಕ್ಯಾರೆ ಅನ್ನಲಿಲ್ಲ, ಅಂಥದ್ರಲ್ಲಿ ನೀನು ಹೋದಾಗ ಅದೆಷ್ಟು ನೋವಾಯಿತು ಗೊತ್ತಾ. ನನ್ನ ಲೈಫ್ಗೆ ನಿನ್ನ ಹೇಗೆ ರಿಸೀವ್ ಮಾಡ್ಕೊಂಡಿದ್ದೆ ಅಂದರೆ, ನೀನು ಬಂದ 2 ದಿನಕ್ಕೆ ನನ್ನ ಲೈಫ್ಗೆ ಬೇರೆ ಥರನೇ ಎಂಟ್ರಿ ಕೊಟ್ಟಿದ್ದೆ. ನನ್ನ ಮೊಂಡುತನ ಬಿಟ್ಟು ನನಗೆ ಗೊತ್ತಿಲ್ಲದೆ ತುಂಬ ಬದಲಾದೆ ಕಣೆ. ಆದರೆ ನೀನು ನನ್ನ ಜೊತೆ 3 ಮಾತಾಡೋದೇ ಹೆಚ್ಚು. ಆದರೂ ಹೇಗೋ ನಮ್ಮಿಬ್ಬರನ್ನು ಆ ದೇವರು ದೀಪಕ್ ರೂಪದಲ್ಲಿ ಒಂದು ಮಾಡಿದ್ದ. ಆದರೆ ಆ ಖುಷಿ ಕೆಲವು ದಿನಕ್ಕೆ ಮಾತ್ರ ಮೀಸಲಾಗಿತ್ತು. ನನ್ನ ಲೈಫ್ನಲ್ಲಿ ನನ್ನ ಡ್ಯಾಡ್ನ ನೋಡಿದಾಗೆಲ್ಲ ನಾನು ಹೀಗೆ ನನ್ನ ಮಕ್ಕಳಿಗೆ ಮಾದರಿ ಆಗಬೇಕು ಎಂದುಕೊಂಡೆ. ಆದರೆ ನನ್ನ ಲೈಫ್ನಿಂದ ಮಾಮ್ ಹೋದ್ಮೇಲೆ ನಿನ್ನ ಥರ ಮಕ್ಕಳನ್ನು ಬೆಳೆಸಬೇಕು ಅಂತ ತುಂಬ ಕನಸು ಕಟ್ಟಿದ್ದೆ. ಆದರೆ ಅದೆಲ್ಲ ನನ್ನಿಂದ ದೂರ ಆಗಿತ್ತು. ಕನಸು ಕಾಣುತ್ತಾ ಕಣ್ಣು ತೆರೆಯೋ ಮುನ್ನ ನಿನಗೆ ಗೊತ್ತಾ ಇಂದು, ನನಗೆ ಗೊತ್ತಿಲ್ಲದೆ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಅದು ನಿನ್ನ ಅಂದಾಜಿಗೂ ಸಿಗಲ್ಲ ಕಣೆ, ಅಷ್ಟು ಪ್ರೀತಿ ಮಾಡ್ತೀನಿ. ಪ್ರತಿದಿನ ನನ್ನ ರೊಟೀನ್ ಶುರುವಾಗೋದೇ ನಿನ್ನ ನೆನಪಿನಿಂದ. ಅಂಥದ್ರಲ್ಲಿ ನೀನು ನನ್ನ ಕಣ್ಣು ಮುಂದೆ ಇದ್ದು ನನ್ನ ಹುಚ್ಚನ ರೀತಿ ಮಾಡಿಬಿಟ್ಟಿಯಲ್ಲ, ಅದೆಷ್ಟು ನೋವಾಯಿತು ಗೊತ್ತಾ. ಹಾಗಂತ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಕಣೆ, ಅದನ್ನು ನನ್ನ ಮನಸ್ಸು ಕೂಡ ಒಪ್ಪಲ್ಲ. ನಿನ್ನ ಪಾಡಿಗೆ ಬಿಟ್ಟು ನಾನು ನನ್ನ ಪಾಡಿಗಿರಬೇಕು ಅಂದ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನ್ನ ಲೈಫ್ಗೆ ಬಂದ ಮೇಲೆ ನೀನೇ ಬಿತ್ತಿದ ಕನಸುಗಳ ಬೀಜ ಇಂದು ಬೆಳೆದು ಮರವಾಗಿದೆ. ಈಗ ಅವನ್ನು ನನ್ನಿಂದ ಕತ್ತರಿಸೋಕೆ ಸಾಧ್ಯ ಅಲ್ಲ.
ಹಾಗೆ ಅದನ್ನು ಉರುಳಿಸೋಕೆ ಬಂದವರನ್ನ ಶಾರನ್ನು ಬಿಡೋದೇ ಇಲ್ಲ ಕಣೆ. ಈ ಅಗಸ್ತ್ಯ ನೋಡಿದಷ್ಟು ಈಸಿ ಅಲ್ಲ, ಹಾಗೆ ತಿಳಿದಷ್ಟು ಸುಲಭನೂ ಅಲ್ಲ. ಶಿವನ ಮುಖ ಇನ್ನೊಂದಿದೆ, ಅದಿನ್ನೂ ನಿನಗೆ ಪರಿಚಯ ಆಗಿಲ್ಲ. ಪ್ರೀತಿಯಿಂದ ಬಂದರೆ ಇವನು ಪ್ರೀತಿಯ ರಾಮ, ಅದೇ ದ್ವೇಷದಿಂದ ಬಂದರೆ ಇವನು ಪರಶುರಾಮ. ನಿನ್ನ ಪಾಲಿಗೆ ನಾನು ಏನಾಗಬೇಕು ಅನ್ನೋದನ್ನು ನಿನಗೆ ಬಿಟ್ಟಿದ್ದೀನಿ. ನೀನು ನನ್ನ ಏನಾಗ ಬಯಸ್ತೀಯೋ ಹಾಗೆ ನಿನ್ನ ಮತ್ತು ನಿನ್ನ ಗುಣನ ಲೈಫ್ ಕೂಡ ಚೇಂಜ್ ಆಗುತ್ತೆ ಎಂದವನು ನಿಟ್ಟುಸಿರು ಬಿಟ್ಟು ನೆಮ್ಮದಿಯಾಗಿ ಕಣ್ಮುಚ್ಚಿದ್ದ. ಅತ್ತ ಸಂಸ್ಕೃತಿ ನಿದ್ದೆ ಹಾರಿ ಹೋಗಿದೆ. ಏನೋ ಯೋಚಿಸುವ ಹುಡುಗಿ ಮೇಲೆ ಜಸ್ಸಿ ಕೈ ಹಾಕಿದ್ದು ನೋಡಿ ಹುಡುಗಿ ಕೋಪದಲ್ಲಿ ಅವಳ ಕೈ ಎತ್ತಿ ಬಿಸಾಕಿ ತಾನು ಸೋಫಾ ಮೇಲೆ ಮಲಗಿದ್ರೆ ನಿದ್ದೆ ಇಲ್ಲ. ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಒತ್ತಾಡಿದ ಹುಡುಗಿ ಈಗ ಬೆಳಿಗ್ಗೆ ನಿದ್ದೆಗೆ ಜಾರಿದ್ದಾಳೆ. ತುಂಬ ಲೇಟಾಗಿ ಎದ್ದ ಹುಡುಗಿ ತಿಂಡಿಗಾಗಿ ಬಂದರೆ ಅಲ್ಲಿ ಜಸ್ಸಿ ಮೊದಲೇ ಎದ್ದು ಡೈನಿಂಗ್ ಟೇಬಲ್ ಬಳಿ ಕೂತು ಗುಣವನ್ ಜೊತೆ ಮಾತಾಡ್ತಿದ್ಲು. ಅದು ಕೂಡ ಅಗಸ್ತ್ಯನ ಬಗ್ಗೆ ವಿಚಾರಿಸುತ್ತಿರೋದು ಕೇಳಿ ಹುಡುಗಿ ಕೈಯಿಂದ ವಾಚ್ ಜಾರಿತು. ಅದು ಬಿದ್ದ ಶಬ್ದಕ್ಕೆ ಅವಳ ಕಡೆ ಎಲ್ಲ ತಿರುಗಿ ನೋಡಿದ್ರೆ ಸಂಸ್ಕೃತಿ ಒಮ್ಮೆ ಎಲ್ಲರ ಮುಖ ನೋಡಿ ಸೀದಾ ಏನು ಮಾತಾಡದೆ ಕಿಚನ್ ಕಡೆ ಹೋದವಳು ತಾನೇ ಕಾಫಿ ಮಾಡಿಕೊಂಡು ಅಲ್ಲೇ ಸೋಫಾದ ಮೇಲೆ ಕೂತ ಹುಡುಗಿ ತಾನೇ ಕುಡಿಯುತ್ತಾ ಸೈಲೆಂಟ್ ಆಗಿರೋದು ನೋಡಿದ ಗುಣವಂತ ಅವಳನ್ನೇ ನೋಡ್ತಿದ್ದ. ಜಸ್ಸಿ ಅವಳನ್ನು ನೋಡಿ ಮತ್ತೆ ಅವರ ಕಂಪನಿ ಟರ್ನ್ ಓವರ್ ಎಷ್ಟಿದೆ ಎಂದಿದ್ದು ಕೇಳಿದ ಹುಡುಗಿ ತನ್ನ ಕೈಯಲ್ಲಿದ್ದ ಕಾಫಿನ ಬೀಸಿ ಎಸೆದು ಸರಿಯಾಗಿ ಕಾಫಿ ಮಾಡೋಕ್ಕೆ ಬರಲ್ವಾ ಎಂದಳು ಕೆಲಸದವ್ರ ಕಡೆ ತಿರುಗಿ. ಮನೆ ಕೆಲಸದವ್ರಿಗೆ ಆಶ್ಚರ್ಯ. ಅವಳೇ ಈಗ ತಾನೇ ಮಾಡ್ಕೊಂಡು ಹೋಗಿದ್ದು, ಈಗ ಅವಳೇ ಕಿಚ್ಚೋದು ನೋಡಿ. ಸಂಸ್ಕೃತಿ ಸೀದಾ ಅಲ್ಲಿಂದ ಎದ್ದವಳು ತನ್ನ ರೂಮ್ಗೆ ಹೋದವಳು ಎಂದಿನಂತೆ ಆಫೀಸ್ ಡ್ರೆಸ್ಗಾಗಿ ಕೈ ಹಾಕುವ ಹುಡುಗಿ ಕೈ ಅದನ್ನು ಬಿಟ್ಟು ಅವಳಿಗೆ ಇಷ್ಟ ಆಗುವಂಥ ಸೀರೆಗೆ ಕೈ ಹಾಕಿತು. ಸ್ನಾನ ಮಾಡಿ ರೆಡಿಯಾದ ಹುಡುಗಿ ಇವತ್ತು ಎಂದಗಿಂತ ತುಸು ಹೆಚ್ಚಾಗಿ ಮುತ್ತಾಗಿ ಕಾಣ್ತಿದ್ದಾಳೆ. ಅದನ್ನು ನೋಡಿದ ಜಸ್ಸಿ ಗುಣವಂತ್ ಏನಿವತ್ತು ಎಲ್ಲಿಗಾದರೂ ಹೋಗೋದಿದೆಯಾ ಎಂದು ಕೇಳಿದರು. ಅದಕ್ಕೆ ಹುಡುಗಿ ಸ್ವಲ್ಪ ಕೆಲಸ ಇದೆ ಎಂದವಳು ತಿಂಡಿನೂ ಮಾಡದೆ ಕಾರ್ ತಾನೇ ತಗೊಂಡು ಹೋಗ್ತಾಳೆ. ಅದು ಗುಣವಂತ್ ಬರುವ ಮೊದಲೇ. ಗುಣವಂತ್ ಶಿವಳಿಂದ ನನ್ನ ಗೊಂಬೆ ಕೂಡ ಬೇಜಾರಾಗಿದ್ದಾಳೆ ಎಂದವನು ತಾನು ತನ್ನ ಕಾರ್ ತೆಗೆಯಲು ನೋಡಿದ್ರೆ ಅದು ಟೈರ್ ಪಂಚರ್ ಆಗಿತ್ತು. ತಕ್ಷಣ ಗುಣವಂತ್ ಇದೆಲ್ಲ ಗೊಂಬೆದೆ ಕೆಲಸ, ನಾನು ಬರಬಾರ್ದಂತ ಮಾಡಿರೋದು ಎಂದು ಸಂಸ್ಕೃತಿಗೆ ಕಾಲ್ ಮಾಡಿದ್ರೆ ಅವಳು ಕಾಲ್ನ ಪಿಕ್ ಮಾಡಿಲ್ಲ. ಇತ್ತ ಅವಳ ಕಾರು ಹೊರಟಾಗ ಅವಳನ್ನು ಹಿಂಬಾಲಿಸಿದ್ದು ಅಗಸ್ತ್ಯ. ಒಬ್ಬಳೆ ಕಾರ್ ಡ್ರೈವ್ ಮಾಡೋದು ನೋಡಿ, ಅದು ಕೂಡ ವೇಗವಾಗಿ ಹೋಗುತ್ತಿರೋದು ನೋಡಿ ತಾನು ನೈಟ್ ಡ್ರೆಸ್ನಲ್ಲೇ ಕಾರ್ ಕೀ ಹಿಡಿದು ಕಾರ್ ಸ್ಟಾರ್ಟ್ ಮಾಡಿ ಅವಳನ್ನು ಹಿಂಬಾಲಿಸಿದ್ದ. ಅವಳ ಕಾರ್ ವೇಗ ನೋಡಿದ ಹುಡುಗ ಇವಳು ಇಷ್ಟು ಸ್ಪೀಡಾಗಿ ಕಾರು ಓಡಿಸ್ತಿದ್ದಾಳೆ, ಏನಾಗಿದೆ ಇವಳಿಗೆ ಎಂದು ತಾನು ಅವಳನ್ನೇ ಫಾಲೋ ಮಾಡ್ದ. ಸಂಸ್ಕೃತಿ ಸೀದಾ ಒಂದು ಪ್ರಶಾಂತವಾದ ಜಾಗದಲ್ಲಿ ಗಕ್ಕೆಂದು ಕಾರ್ನ ನಿಲ್ಲಿಸಿ ತುಸು ಕಣ್ಣು ಮುಚ್ಚಿ ಡೋರ್ ತೆಗೆದವಳು ಸೀದಾ ಒಂದು ನೀರಿನ ಬ್ರಿಡ್ಜ್ ಮೇಲೆ ಹೋಗ್ತಿದ್ಲು. ಅಗಸ್ತ್ಯ ಕೂಡ ಕಾರ್ ನಿಲ್ಲಿಸಿ ನೋಡಿದ್ರೆ ಹುಡುಗಿ ನೀರಿನ ಬ್ರಿಡ್ಜ್ ಮೇಲೆ ಹೋಗ್ತಿರೋದು ನೋಡಿದ ಅಗಸ್ತ್ಯ ಇವಳೇನು ಇಲ್ಲಿ ಹೋಗ್ತಿದ್ದಾಳೆ ಎಂದು ಅವಳನ್ನು ಫಾಲೋ ಮಾಡಿದ್ರೆ ಹುಡುಗಿ ಸೀದಾ ಬಿರುಸಾಗಿ ಹೋಗಿ ಅಲ್ಲೇ ಬ್ರಿಡ್ಜ್ ಮೇಲೆ ನಿಂತವಳು ಕಣ್ಮುಚ್ಚಿ ಜೋರಾದ ಬ್ರೆತ್ ತಗೊಂಡ ಹುಡುಗಿ ಅಲ್ಲೇ ನಿಲ್ತಾಳೆ. ಅಗಸ್ತ್ಯ ಒಂದೇ ಉಸಿರಿಗೆ ಓಡ್ ಬಂದವನು ಅವಳಿಂದ ತುಸು ದೂರ ನಿಂತ ಜೋರಾದ ಬ್ರೆತ್ ಮಾಡುತ್ತಾ ಇಂದು ಒಮ್ಮೆ ಅವನ ಕಡೆ ನೋಡಿದ್ರೆ ಅಗಸ್ತ್ಯ ಕೂಡ ಒಬ್ಬ ಗಂಟೆಗೆ ಬೈಯೋಕೆ ಬಾಯಿ ತೆರೆಯೋ ಮುನ್ನ ಹುಡುಗಿ ಏನು ಮಿಸ್ಟರ್ ನೀವೆಲ್ಲಿ ಜಾಗಿಂಗ್ ಮಾಡ್ತಿದ್ದೀರಾ ಎಂದಳು ಒಬ್ಬ ಗಂಟೆಗೆ. ಅಗಸ್ತ್ಯ ಒಮ್ಮೆ ಅವಳ ಮಾತು ಕೇಳಿ ಬೇರೆ ಕಡೆ ಒಮ್ಮೆ ತಿರುಗಿ ಅವಳ ಕಡೆ ನೋಡಿ ಒಂದು ಸಣ್ಣ ನಗು ಬೆರೆದ. ಅದು ಕೂಡ ಅವಳನ್ನೇ ಒಮ್ಮೆ ದಟ್ಟಿಸಿ ನೋಡಿ. ಸಂಸ್ಕೃತಿ ಪ್ರತಿದಿನ ಇಲ್ಲಿಗೆ ಬರ್ತೀರಾ ಎಂದಳು. ಅಗಸ್ತ್ಯ ಅವಳನ್ನೇ ನೋಡುತ್ತಾ ಹೀಗೆ ಕಣೆ, ಮೊದಲಿಂದಾನು ಏನೋ ಮಾತಾಡೋಕ್ಕೆ ಬರ್ತೀನಿ, ಆದರೆ ಆಗಲ್ಲ. ಕೋಪದಲ್ಲೇ ಬೈಯೋಕೆ ಬರ್ತೀನಿ, ಬಟ್ ಸಾಧ್ಯ ಆಗಲ್ಲ. ಎಲ್ಲ ಮನದಲ್ಲೇ ಉಳಿದು ಹೊರಗೆ ಬರೋ ಔಟ್ಪುಟ್ ಮಾತ್ರ ಜಸ್ಟ್ ಫೀಲ್ ಯುವರ್ ಪ್ರೆಸೆನ್ಸ್ ಎಂದುಕೊಂಡವನು ಇಲ್ಲ, ಇವತ್ತೇ ಇಲ್ಲಿಗೆ ಬಂದಿರೋದು ಎಂದ ಮೇಲೆ ಮಾತ್ರ. ಸಂಸ್ಕೃತಿ ಎಂದವಳು ಬೇರೇನೋ ಮಾತಾಡಿಲ್ಲ. ಆದರೆ ಅಗಸ್ತ್ಯ ಅವಳ ಬಳಿ ಹೋಗುತ್ತಿದ್ದವನು ಯಾಕಿಷ್ಟು ಸತಾಯಿಸ್ತಿದ್ಯಾ ಎಂದು ಕೇಳಿಬಿಡೋಣ ಎಂದು ಹೋಗುತ್ತಿದ್ದವನು ಮಾತು ಮರೆಸಿದ್ದು
ಇಂದು ಬೆನ್ನಿನ ಮೇಲಿರುವ ಮಚ್ಚೆ. ಅಗಸ್ತ್ಯ, ಈ ಮೊದಲು ನೋಡೇ ಇಲ್ಲ ಅನಿಸುತ್ತೆ, ಇಷ್ಟು ದೊಡ್ಡ ಮಚ್ಚೆ ಇದೆ ಎಂದವನು ಹತ್ತಿರ ಹೋಗುತ್ತಿದ್ದಂತೆ ಅವಳ ಸೀರೆ ಸೆರಗು ಗಾಳಿಗೆ ಹಾರಿ ಅವನ ಮುಖದ ತುಂಬ ಮುಚ್ಚಿತು. ಅಲ್ಲಿಗೆ ಅಗಸ್ತ್ಯ ಫುಲ್ ಫ್ರೀಸ್. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.